ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಅನೇಕ ನಟರು ಛಾಪು ಮೂಡಿಸಿ ಹೋಗಿದ್ದಾರೆ. ತಮ್ಮ ಅಭಿನಯ ಶೈಲಿಯಿಂದ ಜನರನ್ನ ರಂಜಿಸಿ ಮರೆಯಾಗಿದ್ದಾರೆ. ಅಂಥವರಲ್ಲಿ ಖ್ಯಾತ ನಟ ದಿನೇಶ್ ಕೂಡ ಒಬ್ಬರು. ಎಂಥದ್ದೇ ಪಾತ್ರಕ್ಕೂ ಜೀವ ತುಂಬುತ್ತಿದ್ದ ಅವರ ನಟನೆ ನೋಡೋದೇ ಹಬ್ಬ. ಹಾಗಿದ್ರೆ ಆ ನಟ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದು ಹೇಗೆ? ಇಲ್ಲಿ ಅವರು ಮಾಡಿದ ಸಾಧನೆ ಎಂಥದ್ದು ಅನ್ನೋದ್ರ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವಿಶಿಷ್ಟ ಧ್ವನಿ, ವಿಶೇಷ ಮ್ಯಾನರಿಸಂ, ಪೋಷಕ ನಟನೆಗೂ ಸೈ, ಹಾಸ್ಯ ಪಾತ್ರಕ್ಕೂ ಜೈ, ಖಳನಟನ ಪಾತ್ರ ಮಾಡೋದ್ರಲ್ಲೂ ಎತ್ತಿದ ಕೈ. ಇವರೇ ನಮ್ಮ ಬಾಲಸುಬ್ರಹ್ಮಣ್ಯಂ ಅರ್ಥಾತ್ ದಿನೇಶ್. ಇವರ ನಟನೆ ನೋಡಿದವರು ಇವರನ್ನ ಯಾವತ್ತೂ ಮರೆಯೋಕೆ ಸಾಧ್ಯವೇ ಇಲ್ಲ. ಯಾರದ್ದೂ ಅನುಕರಣೆ ಇಲ್ಲ, ಯಾರನ್ನ ನೋಡಿ ಅಭಿನಯ ಕಲಿತವರಲ್ಲ, ಮತ್ಯಾರದ್ದೋ ಮರ್ಜಿಯಲ್ಲಿ ಬೆಳೆದು ಬಂದವರೂ ಅಲ್ಲ. ಇವರನ್ನ ಬೆಳೆಸಿದ್ದು ಅಂದ್ರೆ ಇವರ ಡೆಡಿಕೇಶನ್ ಹಾಗೂ ಇವರಲ್ಲಿದ್ದ ಪ್ರತಿಭೆ. ಸುಮಾರು 360 ಸಿನಿಮಾಗಳಲ್ಲಿ ನಟಿಸಿ ಮರೆಯಾದ ಈ ನಟನಿಗೆ ಅಂದಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಆರಂಭದಲ್ಲಿ ವಿಲನ್ ಆಗಿ ತೆರೆ ಮೇಲೆ ಕಾಣಿಸಿಕೊಂಡ್ರು. ಖಳನಟನ ಪಾತ್ರದಲ್ಲಿ ಇವರನ್ನ ನೋಡೋದೇ ಅತ್ಯದ್ಭುತವಾಗಿತ್ತು. ಹೀಗೆ ಖಳನಟನಾಗಿ ಕಮಾಲ್ ಮಾಡಿದ್ದ ಈ ನಟ ಮುಂದೆ ಹಾಸ್ಯ ಹಾಗೂ ಪೋಷಕ ಪಾತ್ರಗಳನ್ನು ಅಷ್ಟೇ ಸಲೀಸಾಗಿ ಅಭಿನಯಿಸಿ ಶಭಾಷ್ ಅನಿಸಿಕೊಂಡಿದ್ರು. ಆದರೆ ಅದ್ಯಾಕೋ ಏನೋ ಕನ್ನಡ ಚಿತ್ರರಂಗದ ದುರಾದೃಷ್ಟ ಅನ್ಸತ್ತೆ. ಇವರು ಕೂಡ ಮಧ್ಯಂತರದಲ್ಲೇ ತಮ್ಮ ಸಿನಿ ಪಯಣವನ್ನ ಮುಗಿಸಿಬಿಟ್ರು. ದಿನೇಶ್ ಹುಟ್ಟಿದ್ದು ಮೈಸೂರಿನಲ್ಲಿ, ಪ್ರಾಥಮಿಕ ಶಿಕ್ಷಣ ಅಲ್ಲೇ ಆಯಿತು. ನಂತರ ಬೆಂಗಳೂರಿಗೆ ಬರ್ತಾರೆ. ಅಷ್ಟಕ್ಕೂ ಇವರಿಗೆ ನಟನೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಶಾಲಾ ದಿನಗಳಲ್ಲಿ ನಾಟಕ ಮಾಡೋ ಅವಕಾಶ ಸಿಕ್ಕರೆ ಸಾಕು ಅಭಿನಯಿಸಿ ಚಪ್ಪಾಳೆ ಗಿಟ್ಟಿಸಿಕೊಳ್ತಿದ್ರು. ಹೀಗೆ ಇವರು 10ನೇ ತರಗತಿ ಓದುತ್ತಿರುವಾಗ ಸ್ಕೂಲ್ನಲ್ಲಿ ಒಂದು ನಾಟಕ ಮಾಡ್ತಾರೆ. ಇದನ್ನ ನೋಡಿದ ಹೆಡ್ ಮಾಸ್ಟರ್ ಒಂದು ಮಾತನ್ನ ಹೇಳ್ತಾರೆ. ಅದೇನಂದ್ರೆ, ಲೋ ಬಾಲಸುಬ್ರಹ್ಮಣ್ಯ, ನೀನು ಚೆನ್ನಾಗಿ ಆಕ್ಟ್ ಮಾಡ್ತೀಯಾ ಕಣೋ, ಮುಂದುವರೆಸು, ನಿಂಗೆ ಒಳ್ಳೆ ಭವಿಷ್ಯವಿದೆ ಅಂದ್ರಂತೆ. ಇದೇನು ಬಾಲಸುಬ್ರಹ್ಮಣ್ಯ ಅಂತ ಹೇಳ್ತಿದ್ದಾರಾ ಅಂದ್ರ, ಇಲ್ಲೇ ನೋಡಿ ಇರೋದು ವಿಷಯ. ದಿನೇಶ್ ಅವರ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ಆದ್ರೆ ನಾಂದಿ ಸಿನಿಮಾಗೆ ಅವರು ಆಯ್ಕೆಯಾದಾಗ ನಿರ್ಮಾಪಕ ವಾದಿರಾಜ್ ಈ ಹೆಸರು ಬೇಡ, ದಿನೇಶ್ ಅಂತ ಇಟ್ಕೋ ಅಂದ್ರಂತೆ. ಆವತ್ತಿನಿಂದ ಇವರು ತಮ್ಮ ಹೆಸರನ್ನ ದಿನೇಶ್ ಅಂತ ಇಟ್ಕೊಂಡ್ರು. ಸರಿ, SSLC ಮುಗಿಸ್ತಾರೆ. ಆಗಿನ ಕಾಲಕ್ಕೆ ಇದೇ ದೊಡ್ಡದು. ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟೊತ್ತಿಗಾಗ್ಲೇ ಇವರ ಅಣ್ಣಂದಿರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಇದರಿಂದ ಇವರು ಕೂಡ ಸಹೋದರರ ಜೊತೆ ಕೆಲಸಕ್ಕೆ ಸೇರಿಕೊಳ್ತಾರೆ. ಆದ್ರೆ ನಟನೆಯ ಹುಚ್ಚು ಮಾತ್ರ ಇವರನ್ನ ಬಿಟ್ಟು ಹೋಗಿರ್ಲಿಲ್ಲ, ಹಾಗೆಯೇ ಆವರಿಸಿಕೊಂಡಿರುತ್ತೆ. ಇದರಿಂದ ಕೆಲ ಹವ್ಯಾಸಿ ರಂಗಮಂದಿರಗಳಲ್ಲಿ ನಾಟಕ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಮಾಡ್ತಾನೆ ಗುಬ್ಬಿ ವೀರಣ್ಣ ನಾಟಕ ಕಂಪನಿಗೆ ಸೇರಿಕೊಳ್ತಾರೆ. ನಾಟಕ ಮಾಡ್ತಾ ಮಾಡ್ತಾ ದಿನೇಶ್ ಒಂದಷ್ಟು ಹೆಸರು ಮಾಡಿರ್ತಾರೆ. ಹೀಗಿರುವಾಗ್ಲೇ ಅದೊಂದು ದಿನ ಹಾಸ್ಯ ನಟ ನರಸಿಂಹರಾಜು ದಿನೇಶ್ ಅವರ ನಟನೆಯನ್ನ ನೋಡ್ತಾರೆ. ನೋಡಿದವರೇ, ನೋಡು, ನೀನು ಸಿನಿಮಾ ಮಾಡಬಹುದು, ಮದ್ರಾಸಿಗೆ ಬಾ ಅಂತ ಹೇಳಿ ಹೋಗ್ತಾರೆ. ಇದನ್ನು ನಂಬಿದ ದಿನೇಶ್ ಮದ್ರಾಸಿಗೆ ಹೋಗಿಯೇ ಬಿಡ್ತಾರೆ. ಜೊತೆಯಲ್ಲಿ ತಾವು ಅಭಿನಯಿಸಿದ ನಾಟಕಗಳ ವಿವರ, ಫೋಟೋಗಳು ಎಲ್ಲವನ್ನ ತೆಗೆದುಕೊಂಡು ಹೋಗಿರ್ತಾರೆ. ಅಲ್ಲಿ ಆಡಿಷನ್ಗಾಗಿ ಕ್ಯಾಮರಾ ಮುಂದೆ ನಿಲ್ತಾರೆ. ಆದ್ರೆ ಇವರ ಅಭಿನಯ ನೋಡಿದವರು, ನಿನ್ನ ಮುಖ ಚೆನ್ನಾಗಿಲ್ಲ, ಕ್ಯಾಮರಾ ಫೇಸ್ ಇಲ್ಲ ಅಂದುಬಿಡ್ತಾರೆ. ಇದನ್ನ ಕೇಳಿದೆ ದಿನೇಶ್ ತುಂಬಾ ನೊಂದುಕೊಳ್ತಾರೆ. ಅದೇ ನೋವಿನಲ್ಲಿ ತಾವು ತೆಗೆದುಕೊಂಡು ಹೋಗಿದ್ದ ಫೈಲನ್ನ ಸೇತುವೆಯೊಂದರ ಕೆಳಕ್ಕೆ ಬಿಸಾಡಿ ಬಿಡ್ತಾರೆ. ನಂತರ ಅಲ್ಲೇ ಮರದ ಕೆಳಗೆ ಮಲಗಿ ಬಿಡ್ತಾರೆ. ಸ್ವಲ್ಪ ಹೊತ್ತಿನ ಬಳಿಕ ಏನಾಗತ್ತೆ, ಅಲ್ಲೇ ಮಲಗಿದ್ದ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಎದ್ದು ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ. ಹೇ, ನಿನಗೆ ಸಿನಿಮಾದಲ್ಲಿ ಒಳ್ಳೆ ಭವಿಷ್ಯವಿದೆ, ಹೆದರಬೇಡ, ನೀನು ವಾಪಸ್ ಊರಿಗೆ ಹೋಗು ಅಂತ ಆಜ್ಞೆ ಮಾಡ್ತಾನೆ. ಅಲ್ಲಿಂದ ಎದ್ದವರೇ ಸೀದಾ ಬೆಂಗಳೂರಿಗೆ ಬರ್ತಾರೆ. ನಾಟಕ ಮಾಡಿಕೊಂಡಿರ್ತಾರೆ. ಇದಾದ ಸ್ವಲ್ಪ ದಿನದಲ್ಲೇ ನಾಂದಿ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ಆದ್ರೆ ಅಂಥದ್ದೇನು ನೇಮು ಫೇಮು ಸಿಗೋದಿಲ್ಲ. ನಂತರ ಅಣ್ಣವರ ಸಿನಿಮಾ ಬೀದಿ ಬಸವಣ್ಣ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಿಂಚುತ್ತಾರೆ. ಅಲ್ಲಿಂದ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಈ ಚಿತ್ರ ಇವರಿಗೆ ಒಂದು ಬ್ರೇಕ್ ಕೊಡುತ್ತೆ. ಇಲ್ಲಿಂದ ಇವರಿಗೆ ಖಳನಾಯಕನ ಪಾತ್ರ ಖಾಯಮಾಗಿ ಬಿಡುತ್ತೆ. ನಿರ್ಮಾಪಕರು ನಮ್ಮ ಸಿನಿಮಾಗೆ ದಿನೇಶ್ ಇರಲೇಬೇಕು ಅಂತ ಪಟ್ಟು ಹಿಡಿಯೋ ಮಟ್ಟಕ್ಕೆ ಇವರಿಗೆ ಬೇಡಿಕೆ ಬಂದ್ಬಿಡುತ್ತೆ. ಒಂದಾದ ಮೇಲೆ ಮತ್ತೊಂದು ಸಿನಿಮಾಗಳಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ. ಬಳಿಕ ಇವರನ್ನ ಪೋಷಕ ಪಾತ್ರಕ್ಕೂ ಬಳಸಿಕೊಳ್ಳಲಾಗತ್ತೆ. ಹಲವಾರು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳು ಸಿಗ್ತಾ ಹೋಗ್ತವೆ. ಸಿಕ್ಕಿದ ಪಾತ್ರಗಳಿಗೆ ದಿನೇಶ್ ಜೀವ ತುಂಬ್ತಾ ಹೋಗ್ತಾರೆ. ಆವತ್ತಿನ ದಿನದಲ್ಲಿ ಕನ್ನಡ ಸಿನಿಮಾಗಳು ಬರ್ತಾ ಇದ್ದದ್ದು ಬಹಳ ಕಡಿಮೆ ಅಂತಾನೆ ಹೇಳಬಹುದು. ಹೀಗಿದ್ರೂ ದಿನೇಶ್ ಅವರಿಗೆ ಮಾತ್ರ ಕೈತುಂಬ ಕೆಲಸ. ಪ್ರತಿನಿತ್ಯ 2-3 ಸಿನಿಮಾಗಳಲ್ಲಿ ಅಭಿನಯಿಸ್ತಿದ್ರು. ಇದರ ಜೊತೆ ಇವರಿಗೆ ಮತ್ತೊಂದು ಬ್ರೇಕ್ ಕೊಟ್ಟಿದ್ದು ಅಂದ್ರೆ ಲಕ್ಷಾಧೀಶ್ವರ ನಾಟಕ. ದಿನೇಶ್ ಅವರು ಸಿನಿಮಾ ರಂಗಕ್ಕೆ ಬಂದಿದ್ರೂ ನಾಟಕವನ್ನ ಸಂಪೂರ್ಣ ತೊರೆದಿರಲಿಲ್ಲ. ತಾವೇ ಬರೆದು, ತಾವೇ ನಿರ್ದೇಶನ ಮಾಡಿ, ತಾವೇ ನಾಯಕನಾಗಿ ಈ ನಾಟಕದಲ್ಲಿ ಅಭಿನಯ ಮಾಡ್ತಿದ್ರು. ಮುಂದೆ ಇದೇ ಸಿನಿಮಾ ಆಗೋಯ್ತು.
ಇದರ ನಾಯಕ ನಟ ಕೂಡ ಇವರೇ ಆಗಿ ಅಭಿನಯವನ್ನ ಮಾಡಿದ್ರು. ಮತ್ತೊಂದು ಏನಪ್ಪಾ ಅಂದ್ರೆ, ಆವತ್ತಿನ ದಿನದಲ್ಲಿ ಕಮರ್ಷಿಯಲ್ ಸಿನಿಮಾಗಳು ತುಂಬಾನೇ ಕಡಿಮೆ ಬರ್ತಿದ್ವು. ಅಂತಹ ದಿನದಲ್ಲಿ ಕೆಲ ಕಮರ್ಷಿಯಲ್ ಚಿತ್ರಗಳು ಬರಲು ಪ್ರಾರಂಭವಾದವು. ಆಗ ಇವರ ಅದೃಷ್ಟ ಮತ್ತೊಮ್ಮೆ ಕುಲಾಯಿಸಿತು. ಅಂತಹ ಸಿನಿಮಾಗಳಲ್ಲಿ ಇವರಿಗೆ ಪಾತ್ರ ಖಾಯಮಾಗೋಯ್ತು. ಇಂತಹ ಖಳನಾಯಕನ ಪಾತ್ರಗಳಲ್ಲೂ ಇವರು ಅವುಗಳನ್ನ ವಿಭಿನ್ನವಾಗಿ ಮಾಡ್ತಿದ್ರು. ಥಿಯೇಟರ್ನಲ್ಲಿ ಕೂತ ಜನರು ವಾವ್ ವಾವ್ ಅಂತಿದ್ರು. ದಿನೇಶ್ ಒಬ್ಬ ಅತ್ಯದ್ಭುತವಾದ ಖಳನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂತಹ ನಟನ ಒಳಗೆ ಒಬ್ಬ ಹಾಸ್ಯ ನಟನು ಇದ್ದಾನೆ ಅನ್ನೋದನ್ನ ಹೊರಗೆ ತಂದವರು ನಿರ್ದೇಶಕ ಸಿದ್ದಲಿಂಗಯ್ಯ. ಅವರ ನಿರ್ದೇಶನದ ಭೂತಯ್ಯನ ಮಗ ಅಯ್ಯು ಸಿನಿಮಾದಲ್ಲಿ ದಿನೇಶ್ಗೆ ಹಾಸ್ಯ ಪಾತ್ರವನ್ನ ನೀಡಿದ್ರು. ಇದರಲ್ಲಿ ದಿನೇಶ್ ಅತ್ಯದ್ಭುತವಾಗಿ ನಟನೆ ಮಾಡಿದ್ರು. ಇಲ್ಲಿಂದ ಇವರಿಗೆ ಹಾಸ್ಯ ಪಾತ್ರಗಳು ಕೂಡ ಸಿಗ್ತಾ ಹೋಯ್ತು. ಪಾತ್ರ ಖಳನಾಯಕನದ್ದೇ ಇರಲಿ, ಹಾಸ್ಯವೇ ಇರಲಿ, ಇಲ್ಲ ಪೋಷಕ ಪಾತ್ರವೇ ಇರಲಿ, ಲೀಲಾಜಾಲವಾಗಿ ಅಭಿನಯಿಸ್ತಿದ್ರು. ದಿನೇಶ್ ಅವರಿಗೆ ಹಾಸ್ಯ ನಟನ ಇಮೇಜ್ ತಂದುಕೊಟ್ಟ ನಿರ್ದೇಶಕ ಸಿದ್ದಲಿಂಗಯ್ಯ ಮುಂದೆ ತಮ್ಮ ಪುತ್ರ ಮುರಳಿ ಅವರಿಗಾಗಿ ಪ್ರೇಮ ಪರ್ವ ಅನ್ನೋ ಸಿನಿಮಾವನ್ನ ಮಾಡ್ತಾರೆ. ಅದರಲ್ಲೂ ಇವರಿಗೆ ಒಂದು ವಿಭಿನ್ನವಾದ ಹಾಸ್ಯ ಪಾತ್ರವನ್ನ ಕೊಡ್ತಾರೆ. ಅದನ್ನಂತೂ ಕನ್ನಡಿಗರು ಮರೆಯುವಂತಿಲ್ಲ. ಇನ್ನು ನೀವು ವಿಭಿನ್ನವಾದ ಹಾಸ್ಯ ಪಾತ್ರವನ್ನ ಕೊಡ್ತಾರೆ. ಇನ್ನು ನೀವು ಒಂದು ಹಾಸ್ಯ ಸನ್ನಿವೇಶ ನೋಡಿ ಮನಸಾರೆ ನಕ್ಕಿರಬಹುದು. ಅದು ಯಾವುದಂದ್ರೆ CBI ಶಂಕರ್ ಸಿನಿಮಾದಲ್ಲಿ ಕುಂಬಳಕಾಯಿಯಲ್ಲಿ ಬಾಂಬ್ ಇದೆ ಅನ್ನೋದು. ಇದನ್ನಂತೂ ಇವತ್ತು ನೋಡಿದ್ರೂ ನಗು ತರಿಸುತ್ತೆ. ಇನ್ನು ದಿನೇಶ್ ಅಂದ್ರೆ ಅವರ ವಿಶಿಷ್ಟವಾದ ಧ್ವನಿ. ಅಷ್ಟಕ್ಕೂ ಈ ಧ್ವನಿ ಮೊದಲಿರಲಿಲ್ಲ. ಹಿಂದೆ ಪೋಷಕ ಹಾಗೂ ಖಳನಾಯಕನ ಪಾತ್ರ ಮಾಡ್ತಾ ಇದ್ದಾಗ ಬೇರೆಯದ್ದೇ ಧ್ವನಿ ಇತ್ತು. ಅದರಲ್ಲಿ ಗಡಸು ಒರಟುತನವಿತ್ತು. ಆದ್ರೆ ಹಾಸ್ಯ ಪಾತ್ರ ಮಾಡಲು ಮುಂದಾದಾಗ ತಮ್ಮ ಧ್ವನಿಯನ್ನೇ ಬದಲಾಯಿಸಿಕೊಂಡ್ರು. ಇದರಲ್ಲೊಂದು ವಿಶೇಷತೆ ಅಂದ್ರೆ ತಮಿಳಿನ ಖ್ಯಾತ ನಟ MR ರಾಧಾ ಅವರ ಧ್ವನಿಯು ಹೀಗೆ ಇತ್ತು. ಇದೇ ಕಾರಣಕ್ಕೆ ಮುಂದೆ ತಮಿಳಿನಲ್ಲಿ ದಿನೇಶ್ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಇದರಲ್ಲಿ MR ರಾಧಾ ಅವರಂತೆಯೇ ಇವರು ಧ್ವನಿ ಕೊಡ್ತಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗತ್ತೆ. ಕೇವಲ ಕನ್ನಡ ಹಾಗೂ ತಮಿಳು ಮಾತ್ರವಲ್ಲ, ತೆಲುಗು ಹಾಗೂ ಹಿಂದಿ ಚಿತ್ರಗಳಲ್ಲೂ ನಟಿಸಿರುವ ಹೆಗ್ಗಳಿಕೆ ಇವರದ್ದು. ಹೀಗೆ 3 ಭಾಷೆಗಳಲ್ಲೂ ನಟಿಸಿದ್ರು ಅವರನ್ನ ಹೆಚ್ಚು ಕೈ ಹಿಡಿದದ್ದು ಅಂದ್ರೆ ಕನ್ನಡ ಚಿತ್ರರಂಗ. ಇದರಿಂದಲೇ ಇವರು ಅಭಿಮಾನಿಗಳನ್ನ ದೇವರಂತೆ ಕಾಣ್ತಿದ್ರು. ಇನ್ನು ತೆರೆ ಮೇಲೆ ಇಷ್ಟೆಲ್ಲ ಪಾತ್ರಗಳನ್ನ ನಿಭಾಯಿಸಿದ ಇವರು ಕುಟುಂಬದ ಜೊತೆ ಹೇಗಿದ್ರು ಅನ್ನೋದನ್ನ ನೋಡಿದ್ರೆ ಹಲವಾರು ಸಂಗತಿಗಳು ಗೊತ್ತಾಗ್ತವೆ. ದಿನೇಶ್ ಅವರದ್ದು ತುಂಬು ಸಂಸಾರ, ಪತ್ನಿ ಹಾಗೂ ಮಕ್ಕಳು ಅಂದ್ರೆ ಅಗಾಧವಾದ ಪ್ರೀತಿ. ಇನ್ನು ಮಕ್ಕಳನ್ನ ತುಂಬಾ ಶಿಸ್ತಿನಿಂದಲೇ ಸಾಕಿ ಬೆಳೆಸಿದ್ರು. ನೈತಿಕ ಮೌಲ್ಯಗಳನ್ನ ಹೇಳಿಕೊಟ್ರು. ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗಿರಬಾರದು ಅನ್ನೋದರ ಬಗ್ಗೆ ಆಗಾಗ್ಗೆ ಹೇಳಿಕೊಡುತ್ತಲೇ ಇದ್ರು. ಆದ್ರೆ ಇವರಿಗೊಂದು ಅಭ್ಯಾಸ ಮಾತ್ರ ಬಿಡದೆ ಕಾಡ್ತಿತ್ತು. ಅದೇನಂದ್ರೆ ಮದ್ಯಪಾನ ಮಾಡೋದು. ಬೆಳಿಗ್ಗೆ ಮಾತ್ರ ಎಲ್ಲರ ಜೊತೆ ಚೆನ್ನಾಗಿರ್ತಿದ್ದ ಇವರು ಸಂಜೆ ಆಗ್ತಿದ್ದಂತೆ ಕುಡಿದು ಬಿಟ್ರೆ ಕಥೆ ಮುಗೀತು. ಇವರ ಮುಂದೆ ಯಾರು ನಿಲ್ಲುವಂತಿರ್ಲಿಲ್ಲ. ಅದು ಮಕ್ಕಳಾದ್ರೂ ಸರಿ, ಇಲ್ಲ ಹೊರಗಿನವರಾದ್ರೂ ಸರಿ. ಯಾರಿಗೆ ಆದ್ರೂ ಫುಲ್ ಕ್ಲಾಸ್ ತೆಗೆದುಕೊಂಡು ಬಿಡ್ತಿದ್ರು. ಬೆಳಗ್ಗೆ ತಪ್ಪು ಮಾಡಿದ್ರು ಆಗ ಮಾತನಾಡ್ತಿರ್ಲಿಲ್ಲ. ಅದೇ ರಾತ್ರಿ ಆದ್ರೆ ಪರಮಾತ್ಮ ಒಳಗಡೆ ಸೇರ್ತಾ ಇದ್ದಂತೆ ಬೆಳಗ್ಗೆ ಮಾಡಿದ ತಪ್ಪನ್ನೇ ಹಿಡ್ಕೊಂಡು ಜಾಡಿಸಿ ಬಿಡ್ತಿದ್ರು. ಇದೊಂದು ಮೈನಸ್ ಪಾಯಿಂಟ್ ಬಿಟ್ರೆ ದಿನೇಶ್ ಅವರ ಗುಣ ಅಪ್ಪಟ ಚಿನ್ನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ದಿನೇಶ್ ಚಿತ್ರರಂಗದ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಸೆಟ್ಟಿಗೆ ಹೋದ್ರೆ ಸಣ್ಣ ನೌಕರರಿಂದ ಹಿಡಿದು ಎಲ್ಲರನ್ನೂ ಪ್ರೀತಿ ಗೌರವದಿಂದ ಮಾತನಾಡಿಸ್ತಿದ್ರು. ಇನ್ನು ಇವರ ಮನೆಗೆ ಯಾರೇ ಎಷ್ಟೇ ಹೊತ್ತಿಗೆ ಹೋದ್ರೂ ಅವರನ್ನ ಖಾಲಿ ಹೊಟ್ಟೆಯಲ್ಲಿ ಕಳಿಸಿದವರೇ ಅಲ್ಲ. ಇಂತಹ ಅನೇಕ ಮೌಲ್ಯಗಳನ್ನ ಹೊಂದಿದ್ದ ದಿನೇಶ್ ಅದೊಂದು ದಿನ ಎಲ್ಲರನ್ನ ಬಿಟ್ಟು ಮರೆಯಾಗಿ ಬಿಟ್ರು. ತಮ್ಮ 53ನೇ ವಯಸ್ಸಿನಲ್ಲೇ ಕೋಟ್ಯಾಂತರ ಅಭಿಮಾನಿಗಳನ್ನ ನಿರಾಸೆ ಮಾಡಿ ಹೋಗಿಬಿಟ್ರು. ಆದ್ರೆ ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ ಅನ್ನುವಂತೆ ದಿನೇಶ್ ಬದುಕಿದ್ದಾಗ ಇವರ ಮನೆಗೆ ಬರುತ್ತಿದ್ದಂತಹ ಚಿತ್ರರಂಗದ ಮಿತ್ರರು ಇವರ ಮನೆಯವರ ಕಷ್ಟ ಸುಖ ಕೇಳೋಕೆ ಯಾರೂ ಬರ್ತಿರ್ಲಿಲ್ವಂತೆ. ಮನೆಯ ಯಜಮಾನ ಇಲ್ಲದೆ ದಿನೇಶ್ ಅವರ ಪತ್ನಿ ಹಾಗೂ ಅವರ ದೊಡ್ಡ ಮಗ ಕಷ್ಟಪಟ್ಟು ಸಂಸಾರದ ನೊಗ ಹೊತ್ತು ಒಂದು ದಡವನ್ನ ದಾಟಿಸಿದರಂತೆ. ಅದೇನೇ ಇರಲಿ, ದಿನೇಶ್ ಕನ್ನಡ ಚಿತ್ರರಂಗದ ಅತ್ಯದ್ಭುತ ನಟ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ. ಈ ನಟ ಮತ್ತಷ್ಟು ವರ್ಷ ಬದುಕಬೇಕಿತ್ತು. ಇನ್ನಷ್ಟು ಚಿತ್ರಗಳಲ್ಲಿ ಅಭಿನಯಿಸಿ ಸಿನಿರಂಗದ ರಸಿಕರನ್ನ ರಂಜಿಸಬೇಕಿತ್ತು. ಆದರೆ ಕ್ರೂರ ವಿಧಿ ಅದಕ್ಕೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ ಅನ್ನೋದೇ ವಿಪರ್ಯಾಸ. ಇದಿಷ್ಟು ದಿನೇಶ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.